ನಿಮಗೆ ಒಂದು ಕತೆ ಹೇಳ್ತೀನಿ. ಮಹಾಭಾರತದಲ್ಲಿ ದುರ್ಯೋಧನನ ಪತ್ನಿ ಭಾನುಮತಿ ಮತ್ತು ದುರ್ಯೋಧನನ ಆಪ್ತ ಮಿತ್ರ ಕರ್ಣ ಪಗಡೆ ಆಡ್ತಿರ್ತಾರಂತೆ. ಬೆಟ್ಟಿಂಗ್ ಕಟ್ಟಿರ್ತಾರೆ. ಭಾನುಮತಿ ಸೋತು ಹೋಗ್ತಾಳೆ, ಆದ್ರೆ ಬೆಟ್ಟಿಂಗ್ ಕಟ್ಟಿದ್ದನ್ನ ಕೊಡೋದಿಲ್ಲ. ಹಾಗೆ ಎದ್ದು ಹೋಗೋಕೆ ಹೋದಾಗ ಕರ್ಣ ಭಾನುಮತಿಯ ಕೈ ಹಿಡಿದು ಎಳಿತಾನೆ. ಆಗ ಆಕಸ್ಮಿಕವಾಗಿ ಭಾನುಮತಿ ಕೊರಳಲ್ಲಿದ್ದ ಮುತ್ತಿನ ಹಾರ ಹರಿದು ತುಂಡಾಗಿ ಬೀಳುತ್ತೆ. ಅದೇ ಹೊತ್ತಿಗೆ ಅಲ್ಲಿಗೆ ಬಂದ ದುರ್ಯೋಧನ ಭಾನುಮತಿಗೆ ಕೇಳ್ತಾನಂತೆ, ಮುತ್ತುಗಳನ್ನ ಆರಿಸಿ ಕೊಟ್ರೆ ಸಾಕಾ ಅಥವಾ ಸರವನ್ನೂ ಪೋಣಿಸಿ ಕೊಡ್ಬೇಕಾ ಅಂತ. ಆ ಸನ್ನಿವೇಶದಲ್ಲಿ ಅನುಮಾನ ಪಡೋಕೆ ದುರ್ಯೋಧನನಿಗೆ ಕಾರಣ ಇತ್ತು. ಆದ್ರೆ ಆತ ಹೆಂಡತಿಯನ್ನೂ ನಂಬಿದ್ದ, ಗೆಳೆಯನನ್ನೂ ನಂಬಿದ್ದ. ಮಹಾಭಾರತದ ಈ ಕತೆ ಯಾಕೆ ಹೇಳ್ತಿದ್ದೀನಿ ಅನ್ನೋದು ಬೆಂಗಳೂರಿನಲ್ಲಿ ನಡೆದ ನಂಬಿಕೆ ದ್ರೋಹದ ಕತೆ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗತ್ತೆ. ಆಹಾ, ಏನು ಭಕ್ತಿ, ಏನು ಗೌರವ, ಏನು ಪ್ರೀತಿ. ಗಂಡನ ಪಾದ ಪೂಜೆ ಮಾಡ್ತಿರೋ ಈ ಹೆಣ್ಣು ಮಗಳನ್ನ ನೋಡಿದ್ರೆ ಈಕೆಯ ಪ್ರೀತಿಗೆ, ಗಂಡನ ಮೇಲಿಟ್ಟಿರುವ ಗೌರವಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀರಿ. ಕೈ ಎತ್ತಿ ಮುಗಿಬೇಕು ಕಣ್ರಿ ಅಂತೀರಿ. ಈಕೆಯ ಹೆಸರು ನಾವ್ ಹೇಳೋಕ್ಕಾಗಲ್ಲ, ಲೀಗಲಿ ಪ್ರಾಬ್ಲಮ್ಮು. ಹಂಗಾಗಿ ಈಕೆಗೊಂದು ಹೆಸರು ಕೊಡೋಣ. ಈಕೆಯ ಹೆಸರನ್ನ ಶ್ರೀಮತಿ ಅಂತ ಇಟ್ಕೊಳ್ಳಿ. ಪಾದ ಪೂಜೆಯ ಹೆಂಡತಿ ಸೀನ್ ಚೇಂಜ್ ಆದ್ರೆ ಎಸ್ಕೆ. ನಾನು ನಮ್ಮಮ್ಮ ಸರ್ ಜೀವನ ನಮ್ದಿಷ್ಟ. ನಾವೆಲ್ಲ ರೈಸ ಕೊಡ್ಸಕ್ಕೆ ಹೀಗೆ ಕಣ್ಣೀರು ಹಾಕ್ತಿರೋದು ಈಗ ತಾನೇ ಗಂಡನ ಪಾದ ಪೂಜೆ ಮಾಡಿದ ಶ್ರೀಮತಿಯ ಗಂಡ ಮತ್ತು ಆತನ ತಾಯಿ. ಆಗಿರೋದು ಏನಂದ್ರೆ ಆಕೆ ಓಡಿ ಹೋಗಿದ್ದಾಳೆ. ಓಡಿ ಹೋದ ಸೊಸೆಗಾಗಿ ಕಣ್ಣೀರಿಟ್ಟ ಅತ್ತೆ, ಬಿಟ್ಟು ಹೋದ ಹೆಂಡತಿಗಾಗಿ ಗಳಗಳನೆ ಅತ್ತ ಗಂಡ. ಏನಂತ ಹೇಳೋಣ, ಸೊಸೆ ಮದುವೆಯಾಗಿದ್ದಾನೆ, ನನ್ನ ಮಗ ರಾಜಕುಮಾರ ಇದ್ದಾನೆ, ನನ್ನ ಸೊಸೆ ಬಂಗಾರ ಆಗಿದ್ದಾನೆ, ಬೆಂಗಳೂರ ಜೀವನ ಮಾಡ್ತಾನೆ ನನ್ನ ಮಗ ಅಂತ ಹೇಳ್ತಿದ್ದೆ ಸ್ವಾಮಿ. ತಾಯಿಯನ್ನ ಸಮಾಧಾನ ಮಾಡ್ತಿರೋ ಈತನ ಹೆಸರು ನಿತೀಶ್. ಜಿಂಬಾಡಿ ಇರೋ ಕಟ್ಟುಮಸ್ತಾಗಿರೋ ಯುವಕ, ಮೂಲತಃ ದಾವಣಗೆರೆಯ ಹುಡುಗ. ಈತ 5 ವರ್ಷದ ಹಿಂದೆ ಶ್ರೀಮತಿಯನ್ನ ಮದುವೆಯಾಗಿದ್ದ. ಬಿಳಿ ಬಣ್ಣ, ಸಾಧಾರಣ ಮೈಕಟ್ಟಿನ ಹೆಂಡತಿ. ಶ್ರೀಮತಿಗೆ ಈಗಿನ್ನು 23 ವರ್ಷ, 4 ಅಡಿ 5 ಇಂಚು ಎತ್ತರದ ಹುಡುಗಿ. ಮಕ್ಕಳಿಲ್ಲ, ಬಿಳಿ ಬಣ್ಣ, ಸಾಧಾರಣ ಮೈಕಟ್ಟಿನ ದುಂಡು ಮುಖದ ಚೆಲುವೆ. ಓದಿರೋದು ಜಸ್ಟ್ PU ಓದಿರೋರಿಗೆ ಇನ್ಯಾವ ಕೆಲಸ ಸಿಗುತ್ತೆ? ಬಟ್ಟೆ ಅಂಗಡಿಯೊಂದರಲ್ಲಿ ಸೇಲ್ಸ್ ಗರ್ಲ್ ಆಗಿ ಕೆಲಸ ಮಾಡ್ತಿದ್ಲಂತೆ. ಬಿಟ್ಟು ಹೋಗುವ ಮುನ್ನ ಗಂಡನೇ ಡ್ರಾಪ್ ಕೊಟ್ಟಿದ್ದ. ಗಂಡನೇ ಹೆಂಡತಿಯನ್ನ ಬಟ್ಟೆ ಅಂಗಡಿಗೆ ಕೆಲಸಕ್ಕೆ ಡ್ರಾಪ್ ಮಾಡಿದ್ರಂತೆ. ಹಾಗೆ ಗಂಡನಿಂದಲೇ ಡ್ರಾಪ್ ತೆಗೆದುಕೊಂಡು ಹೋದವಳು ವಾಪಸ್ ಬಂದಿಲ್ಲ. ಬಟ್ಟೆ ಅಂಗಡಿ ಇದು ಬರ್ತಾರಲ್ಲ ಸರ್, ಶೂಟ್ ಮಾಡಕ್ ಬರ್ತಾರಲ್ಲ, ಅದು ಇರುತ್ತೆ. ಕಳ್ಸಪ್ಪ ಸ್ವಲ್ಪ ಬಟ್ಟೆ ಅದು ಇದು ಮಾಡ್ಬೇಕು ಲೇಡೀಸ್ ಅಂತ ಅವ್ರು ಕರೆದಿದ್ರು. ಹೋಗಿದ್ಲು. ಇವತ್ತೊಂದು ದಿವಸ ಕಳ್ಸೋ, ಆಮೇಲೆ ಕಳ್ಸೋದು ಬೇಡ, ನಾವು ಸೋಮವಾರ ಊರಿಗೆ ಹೋಗೋಣ, ಇದೇನು ತೀರ್ಮಾನ ಮಾಡ್ಬಿಟ್ಟು ನೀನು ನಾನು ಬೇಕಾದ್ರೆ ಇರೋ, ಅವ್ನು ಇಷ್ಟಪಟ್ಟಿದ್ಯಾ ಹೋಗ್ಬಿಟ್ಟು ಹೇಳ್ಬಿಟ್ಟು ಹೋಗೋ. 4 ಜನ ಜೊತೆ ಮದುವೆಗೆ 4 ಜನಕ್ಕೆ ಹೇಳ್ಬಿಟ್ಟು ಹೋಗೋ. ಈಗ ನಾನು ಬೆಂಗಳೂರಿಗೆ ಕರ್ಕೊಂಬಂದ್ಬಿಟ್ಟು ನಾನು ಈ ಗಂಡನ ಜೊತೆ ಹೋಗಿದ್ದಾಳೆ ಅಂತ ಹೇಳಿದ್ರೆ, ಈಗ ಗಂಡನ ಜೊತೆ ಬಂದ್ಬಿಟ್ಟು ಫ್ರೆಂಡಿಗೆ ಗಂಡನೇ ಅಡ್ಜಸ್ಟ್ ಮಾಡಿದ ಅಂತ ಊರು ತುಂಬ ಹಬ್ಬಿಸ್ತಾರೆ. ಅವ್ರ ಅಪ್ಪ ಅಮ್ಮ ಕರೆದ್ರೆ ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಅವ್ನಿಗೆ ಕೊಟ್ಟಿದ್ದೀವಿ, ಅವನು ಇಷ್ಟ ಅಂತಾರೆ. ನನಗೆ ಗೊತ್ತಿಲ್ದಂಗೆ ಅವ್ರ ಅಮ್ಮ ನಾವು ಊರಿಗೆ ಕರ್ಕೊಂಡು ಹೋದ್ರೆ ಸರ್, ಗೊತ್ತಿಲ್ದಂಗೆ ಬೆಂಗಳೂರಿಗೆ ಕರ್ಕೊಂಬಂತ ಅವ್ರಮ್ಮ. ಇದೆಲ್ಲ ನೋಡಿದ್ರೆ ಅವ್ರ ಅಮ್ಮಂದೇ ಸಪೋರ್ಟ್ ಐತೆ ನನಗೆ ಅನಿಸ್ತೈತೆ. ಮೀಡಿಯಾಗಳ ಕ್ಯಾಮೆರಾ ಮುಂದೆಯೇ ಅತ್ತು ಸಮಾಧಾನವಾದ ನಿತೀಶ್. ಒಂದಿಷ್ಟು ಸಮಾಧಾನ ಮಾಡಿಕೊಂಡ ಮೇಲೆ ಹೇಳಿದ ಕಥೆ ಇದು.
ರಾಖಿ ಕಟ್ಟಿದ ಅಣ್ಣನ ಜೊತೆಯಲ್ಲೇ ಇದ್ದಾಳಂತೆ ಹೆಂಡತಿ. ಈತನ ಹೆಂಡತಿ ಅದೇ ಆ ಶ್ರೀಮತಿ. ಹೋಗಿರೋದು ಬೇರೆ ಯಾರದ್ದೋ ಜೊತೆಯಲ್ಲ, ತನ್ನ ಅಣ್ಣನ ಸಮಾನವಾದವನ ಜೊತೆಯಲ್ಲಿ. ಆ ಅಣ್ಣನಿಗೆ ಈ ಶ್ರೀಮತಿ ರಾಖಿಯನ್ನು ಕಟ್ಟಿದ್ಲಂತೆ. ನಿಯತ್ತಿನ ಗಂಡಸರಿಗೆ ಬೆಲೆಯೇ ಇಲ್ವಾ? ಅವನು 4 ವರ್ಷದಿಂದ ಪರಿಚಯ ಸರ್. ಈಗ ಫ್ರೆಂಡ್ ಅಂತ ನಂಬ್ತೀವಿ ಸರ್. ಈಗ ಅವನು ಫ್ರೆಂಡ್ ಬಂದಿದ್ದಾನೆ ಸರ್ ಜೊತೆಗೆ. ಅವನಿಗೆ ಪರಿಚಯ ಇಲ್ಲ ಸರ್. ನಾನೇ ಕರ್ಕೊಂಬಂದಿದ್ದೆ ಅವ್ರ ಮನೆ ಬಾಡಿಗೆಗೆ. ನಾನು ಕರ್ಕೊಂಬಂದು ಹಿಡ್ಕೊಂಡಿದ್ದು. ಅವ್ನು ಯಾವತ್ತೂ ಮಾತಾಡಿದ್ದಿಲ್ಲ. ತಂಗಿ ಅಂತಲೇ ಮಾತಾಡೋನು. ರಾಖಿ ಎಲ್ಲ ಕಟ್ಟಿದ್ದಾನೆ. ಆ ಥರ ಇದ್ಮೇಲೆ ನನಗೆ ಅನುಮಾನ ಬಂದಿದ್ದಿಲ್ಲ. ಏನೋ ಬಿಡು ತಂಗಿ ಥರ ನೋಡ್ತಾನಲ್ಲ ಅಂತ ಹೇಳಿದೆ. ಯಾಕೆಂದರೆ ಅವ್ನ ಮನೆ ಅಕ್ಕ ತಂಗಿ ಇರ್ತಾರಲ್ಲ ಸರ್ ಇದ್ರಲ್ಲಿ. ಅದಕ್ಕೋಸ್ಕರ ಆ ದೃಷ್ಟಿ ನೋಡಿದೆ ನಾನು. ಗ್ರಹಚಾರ ಕೆಟ್ಟಾಗ ಹಗ್ಗವು ಹಾವಾಗಿ ಕಚ್ಚುತ್ತಂತೆ. ಹಂಗಾಗಿದೆ ನಿತೇಶ್ ಪರಿಸ್ಥಿತಿ. ಯಾವ ನವೀನನ್ನು ತನ್ನ ಗೆಳೆಯ ಎಂದು ನಿತೇಶ್ ನಂಬಿದ್ರೋ, ಯಾವ ನವೀನನ್ನು ತನ್ನ ಹೆಂಡತಿಗೆ ಅಣ್ಣ ಎಂದು ನಿತೇಶ್ ನಂಬಿದ್ರೋ, ಅದೇ ನವೀನನ ಜೊತೆ ಹೆಂಡತಿ ಹೊಸ ಸಂಸಾರ ಶುರು ಮಾಡಿದಾಳೆ. ಕೆಟ್ಟಿರೋದು ಜಗತ್ತೋ ಮನುಷ್ಯರೋ ಸಂಬಂಧಗಳು ಅರ್ಥವೇ ಆಗದಂಥ ಸ್ಥಿತಿಯಲ್ಲಿದ್ದಾರೆ ನಿತೇಶ್. ನನ್ನ ಪಾಡೆ ನಾನು PGಲಿ ಇರ್ತೀನಿ. ನಾವು ಏನು ಮಾಡ್ಬೇಕು ಹೇಳಿ ಸರ್? ಅರೇಂಜ್ ಮ್ಯಾರೇಜ್ ಆಗಿದೆ ತಪ್ಪ. ನಾವು ಆ ಥರ ಮಾಡಿದ್ರೇ ನಿಯತ್ತಾಗಿರೋದು ಬದುಕೇ ಇಲ್ಲ ಸರ್. ನಮ್ಮಂಥ ಗಂಡ್ಮಕ್ಳಿಗೆ ಗಂಡ್ಮಕ್ಳಾಗಿ ಹುಟ್ಟಿರೋದು ತಪ್ಪ. ನಾವು ಹೆಣ್ಣು ನೋಡಿ ಮದುವೆ ಆಗಿದೆ ತಪ್ಪ ಸರ್. ನಾವು ಏನು ಮಾಡ್ಬೇಕು ಹೇಳಿ? ನಾವು ಯಾರ ಹತ್ರ ಹೋಗ್ಬೇಕು ನ್ಯಾಯ ಕೇಳಿ? ಕೇಳೋದೇನೋ ಸರಿ, 5 ವರ್ಷ ಸಂಸಾರ ಮಾಡಿರೋ ನಿತೀಶ್ ಅವರದ್ದೇನು ತಪ್ಪೇ ಇಲ್ಲ ಅಂತೀರಾ. ಹೆಂಡತಿಯ ವರ್ಷನ್ ಕೇಳಿದ್ರೆ ಗಂಡನ ಮೇಲೆ ಡೌಟ್ ಬರುತ್ತೆ. 2 ವರ್ಷನ್ ಕೇಳಬೇಕಲ್ವಾ? ಗಂಡ ಹೇಳೋದೇ ಸತ್ಯಾನ? ರಾಖಿ ಕಟ್ಟಿ ಅಣ್ಣ ಎಂದು ಕರೆದವನ ಜೊತೆ ಒಂದು ಹೆಣ್ಣು ಮಗಳು ಸಂಸಾರ ಮಾಡ್ತಾಳೆ ಅಂದ್ರೆ ನಂಬೋಕೆ ಸಾಧ್ಯನಾ? ಅದಕ್ಕೂ ಉತ್ತರ ಇದೆ. ಯಾಕಂದ್ರೆ ಈ ನಿತೀಶ್ ಹೇಳ್ತಿರೋ ನವೀನ್ ಅನ್ನೋ ಹುಡುಗನನ್ನ ಕರೆದುಕೊಂಡು ಮನೆಯಲ್ಲಿಟ್ಟಿದ್ದವನೇ ಈ ನಿತೀಶ್ ಅಂದ್ರೆ ಎಸ್ಕೇಪ್ ಆಗಿದ್ದಾಳೆ ಅಂತಿರೋ ಶ್ರೀಮತಿಯ ಗಂಡ. ಸಂಬಂಧಗಳಿಗೆ ಬೆಲೆಯೇ ಇಲ್ವಾ? ಇಂಥದ್ದೊಂದು ಪ್ರಶ್ನೆ ಮೂಡೋದು ಸಹಜ. ಹೆಂಡತಿಯಾದವಳು ಅಣ್ಣ, ತಮ್ಮ, ತಂದೆಯ ಸಮಾನರ ಜೊತೆಯಲ್ಲಿದ್ದಾಗ ಆಕೆಯ ಮೇಲೆ ಅನುಮಾನ ಪಟ್ರೆ ಆತ ಮನುಷ್ಯ ಆಗಿರೋಕೆ ನಾಲಾಯಕು ಅಂತೀವಿ. ಹಾಗಂತ ಇಲ್ಲಿ ಈತನ ಹೆಂಡತಿ ಗಂಡನನ್ನ ಬಿಟ್ಟಿರೋದು ನಿಜ, ಓಡಿ ಹೋಗಿರೋದು ನಿಜ. ಆದ್ರೆ ನಿತೇಶ್ ಜೊತೆ ಹೋಗಿದ್ದಾಳಾ? ಅಲ್ಲೇ ಇರೋದು ಟ್ವಿಸ್ಟು. 3 ವರ್ಷ ಒಂದು ಮನೇಲಿ ಬಾಡಿಗೆ ಇದ್ವಿ ಸರ್. ಫ್ರೆಂಡು ಅಂತ ಬಾಡಿಗೆ ಮನೆ ಮಾಡಿದೆ. ಬಾಡಿಗೆ ಮನೆ ಮಾಡಿ ಜೀವನ ಮಾಡಿದ್ವಿ. ಫ್ರೆಂಡ್ ಅಂತ ನಂಬಿದ್ರು. ನನ್ನಿದ್ರಿಗೆ ಅಣ್ಣ ಅಂತ ಎಲ್ಲ ಮಾಡೋಳು. ರಾಖಿ ಎಲ್ಲ ಕಟ್ಟಿದ್ಲು. ಅಣ್ಣ ಅಂತ ಹೇಳ್ಬಿಟ್ಟು ನಾನು ನಂಬಿದೆ ಅವನ್ನ. ಅವ್ರ ಅಮ್ಮ ಎಲ್ಲ ಮಗಳು ಅನ್ನೋರು. ಹಂಗೆ ಮಗಳು ಅಂತಿದ್ರು ಅಂತ ಬಿಟ್ಟು ನಾನು ಡೌಟೇ ಪಟ್ಟಿಲ್ಲ. ಒಂದು ದಿವಸ ಮೊಬೈಲ್ ಚೆಕ್ ಮಾಡಿದಾಗ ಅವನ ಹೆಸರು ಲೇಡೀಸ್ ಹೆಸರು ಸೇವ್ ಮಾಡ್ಕೊಂಡಿದ್ಲು, ವಿಜಯ ಅಂತ. ಏನಕ್ಕೆ ಅಣ್ಣ ನಂಬರ್ ಈ ಥರ ಸೇವ್ ಮಾಡ್ಕೊಂಡು ಅಂತ ಕೇಳಿದ್ಗೆ, ಇಲ್ಲ ನೀನು ಬೈತಿ ಅಂದ್ಬಿಟ್ಟು ಅಮ್ಮ ಮೋಟ್ರ್ ಹಾಕಿ ಆಫ್ ಮಾಡೋಕ್ಕೆ ಹೇಳ್ತೈತೆ ಅಂದ್ಬಿಟ್ಟು ಈ ಥರ ಸೇವ್ ಮಾಡ್ಕೊಂಡಿದ್ದೆ ಅಂತ ಸುಳ್ಳು ಹೇಳಿದ್ಲು. ಅದಕ್ಕೆ ಆ ಮನೆಯೇ ಖಾಲಿ ಮಾಡಿಬಿಟ್ಟೆ. ಬೇಡ ಇದು ಸುಮ್ಮನೆ ಸಣ್ಣದಿದ್ದಾಗ ಇಲ್ಲಿರೋದೇ ಬೇಡ ಈ ಜಾಗದಾಗ ಅಂದ್ಬಿಟ್ಟು ಮನೆ ಖಾಲಿ ಮಾಡಿಬಿಟ್ಟು ಬನಶಂಕರಿ ಪೊಲೀಸ್ ಸ್ಟೇಷನ್ ಹತ್ರ ಮನೆ ಮಾಡಿದೆ. ಅಲ್ಲಿ ಬಂದ್ಮೇಲೆ ಮತ್ತೆ ಬೇರೆ ಹೆಸರು ಸೇವ್ ಮಾಡ್ಕೊಂಡು ಮತ್ತೇನಕ್ಕೆ ಈ ಥರ ಸೇವ್ ಮಾಡ್ಕೊಂಡ್ರೆ ಮತ್ತೆ ಅಲ್ಲಿ ಗಲಾಟೆ ಆಯಿತು. ಆಮೇಲೆ ಮತ್ತೆ ಅಣ್ಣ ಅಂತ ಸೇವ್ ಮಾಡ್ಕೊಂಡು ವಾಟ್ಸಪ್ ಕಾಲ್ ಮಾಡಿದ್ಲು. ನಾನು ಬ್ಲಾಕ್ ಹಾಕಿದಾಗ ಪದೇ ಅದೇ ಕೆಲಸ ಮಾಡೋಕತ್ತಿಲ್ಲ. ಗಂಡ ಹೇಳೋ ಕಥೆಯ ಜೊತೆ ಹೆಂಡತಿಯ ಕಥೆಯನ್ನು ಕೇಳಿ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಳಂತೆ. ಆತನ ಜೊತೆಯಲ್ಲೇ ಮಾತನಾಡ್ತಿದ್ದಾಳಂತೆ. ಬ್ಲಾಕ್ ಮಾಡಿದ್ರು ಟಾಕಿಂಗು ಚಾಟಿಂಗು ಸ್ಟಾಪ್ ಆಗಿರ್ಲಿಲ್ವಂತೆ. ಹೀಗೆಲ್ಲ ಹೇಳ್ತಾರೆ ನಿತೀಶ್. ವಿಚಿತ್ರ ಏನ್ ಗೊತ್ತಾ, ಆತನ ಮನೆಯಲ್ಲೇ ಬಾಡಿಗೆಗೆ ಇದ್ರಂತೆ. ಹೆಂಡತಿಯ ಅಫೇರು ಗೊತ್ತಾಗಿ ಬನಶಂಕರಿಗೆ ಶಿಫ್ಟ್ ಆಗಿದ್ರಂತೆ. ಹೀಗೆಲ್ಲ ಕತೆ ಹೇಳೋ ನಿತೇಶ್ ಪ್ರಕಾರ ಈತನ ಹೆಂಡತಿಗೂ ಈತನ ಗೆಳೆಯನಿಗೂ ಅಕ್ರಮ ಸಂಬಂಧ ಇತ್ತು. ಆದ್ರೆ ಆ ಹುಡುಗಿ ಹೇಳೋ ಕಥೆಯನ್ನೂ ಕೇಳಿ. ಓಡಿ ಹೋಗಿದ್ದಾಳೆ ಎನ್ನಲಾದ ಹೆಂಡತಿ ಹೇಳಿದ್ದು, ನನ್ನ ಗಂಡ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾನೆ. ನಾನು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಮದುವೆಯಾದ ದಿನದಿಂದ ಇಲ್ಲಿಯವರೆಗೆ ನನ್ನ ಗಂಡ ಯಾವಾಗಲೂ ಜಗಳ ಮಾಡ್ತಿದ್ದ. ಸಣ್ಣದಕ್ಕೂ ಜಗಳ ಮಾಡ್ಕೊಂಡಿದ್ದ. 19ನೇ ತಾರೀಕು ನವೀನ್ ಜೊತೆ ಯಾಕೆ ಮಾತಾಡ್ತೀಯಾ, ಅವನ ಜೊತೆಯಲ್ಲೇ ಹೋಗು ಎಂದು ಬೈದ. ಕೆಲಸ ಮಾಡುವ ಜಾಗಕ್ಕೆ ನನ್ನ ಗಂಡನೇ ಬಿಟ್ಟು ಹೋದ. ಬೇಜಾರಾಯ್ತು. ಹೀಗಾಗಿ ಕೆಲಸ ಮುಗಿಸಿ ಮನೆಗೆ ಹೋಗೋದಕ್ಕೆ ಬೇಜಾರಾಗಿ PGಯಲ್ಲಿ ರೂಮ್ ಮಾಡಿದೆ. ಅಷ್ಟು ಹೊತ್ತಿಗೆ ನನ್ನ ಗಂಡ ನಾನು ಕಾಣಿಯಾಗಿದ್ದೇನೆ ಎಂದು ದೂರು ಕೊಟ್ಟಿದ್ದು ಗೊತ್ತಾಯ್ತು. ಸ್ಟೇಷನ್ನಿಗೆ ನಾನೇ ಬಂದು ಹೇಳಿಕೆ ಕೊಡ್ತಿದ್ದೇನೆ. ನನ್ನ ಗಂಡನ ಜೊತೆಯಲ್ಲಿ ಹೋಗಲು ಇಷ್ಟ ಇಲ್ಲ. ನಾನು ಒಬ್ಬಳೇ PGಯಲ್ಲಿ ಇರ್ತೇನೆ. ಇದು ಹೆಂಡತಿಯ ವರ್ಷನ್ನು. ಆಕೆಯ ಪ್ರಕಾರ ನಿತೀಶ್ ಜಗಳಗಂಟ. ಸಣ್ಣದಕ್ಕೂ ಕಿರಿಕ್ ಮಾಡ್ತಾನೆ. ಆದ್ರೆ ಅಷ್ಟೆಲ್ಲ ಜಗಳ ಮಾಡೋ ಗಂಡನಿಗೆ ಪಾದಪೂಜೆ ಮಾಡೋದು ವಿಚಿತ್ರವಾಗಿ ಕಾಣಿಸಿದ್ರೆ ಅದು ನಮ್ಮ ತಪ್ಪಲ್ಲ. ಗಂಡ ನಿತೀಶ್ ಬಳಿ ಅಕ್ರಮ ಸಂಬಂಧಕ್ಕೆ ಸಾಕ್ಷಿ ಇಲ್ಲ. ಹೆಂಡತಿಯ ಮೇಲೆ, ಆಕೆಯ ಕ್ಯಾರೆಕ್ಟರ್ ಮೇಲೆ ಇಷ್ಟೆಲ್ಲ ಆರೋಪ ಮಾಡೋ ನಿತೀಶ್ ಬಳಿ ಆಕೆಗೆ ನಿಜಕ್ಕೂ ಅಫೇರ್ ಇತ್ತು ಅನ್ನೋದಕ್ಕೆ ಸಾಕ್ಷಿಗಳಿಲ್ಲ. ಆತನ ಬಳಿ ಇರೋದು ಆತನ ಒಂದು ಫೋಟೋ ಮಾತ್ರ. ಉಳಿದಂತೆ ಬೇರೆ ಕತೆ ಹೇಳ್ತಾನೆ.
ನಾಟಕ ಮಾಡೋಳು 2 ತಿಂಗಳಾಗಿದ್ದ ತಕ್ಷಣ ನನ್ನ ಪ್ರೆಗ್ನೆನ್ಸಿ ಇದಾಗ್ಬಿಟ್ಟೈತೆ, ನನ್ನ ಗರ್ಭಚೀಲ ಇದೈತೆ ಅಂತ ಕರ್ಕೊಂಡು ಚೆಕ್ ಮಾಡಿಸ್ತಾ ಇದ್ದೆ. ಬರೀ ನಾಟಕ ಮಾಡೋಳು. ಈ ನಾಟಕ ಮಾಡಿ 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 ಮೊನ್ನೆ ಸಿಗೆ ಬಿದ್ದುಬಿಡ್ಲು ಸರ್. ಮನೆ ಸಿಗೆ ಬಿದ್ದಾಗ ನಾನು ಕಾಲೇಜ್ ತಗ್ಸಿ ಅವ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ ತಕ್ಷಣವೇ ನಾಟಕ ಮಾಡ್ಕೊಂತ ಮಕ್ಕನಿಲ್ಲ ಮನೆಗೆ ತಲೆ ಸುತ್ತು ಅಂತ ಮಧ್ಯಾಹ್ನ ಅವಂತ ಕೆಲ್ಸಕ್ಕೆ ಹೋಗೋಳು, ಬಟ್ಟೆ ಅಂಗಡಿ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಬಿಡಿಸಿದ್ದೆ. ಇಲ್ಲ ಅವ್ರಿಗೆ ಏನೋ ನಾಟಕ ಮಾಡಿ ಫೋನ್ ಮಾಡಿದ್ರು ಬಟ್ಟೆ ಅಂಗಡಿಗೆ, ಇವತ್ತು ಒಂದು ದಿವಸ ಕಳಿಸಿ ಬರೀ ಲೇಡೀಸ್ ಏನೋ ಶೂಟಿಂಗ್ ಇದೆ ಅಂತ ಹೇಳಿದ್ರು. ಹೋಗಬೇಕಾದ್ರೆ ಏನು ಮಾಡಿಲ್ಲ, ನನ್ನ ಮೊಬೈಲಿಂದ 2,000 ಕಳ್ಸ್ಕೊಂಬಿಟ್ಟಿದ್ದಾಳೆ. ನಾನು ಕೆಲಸ ಮಾಡ್ಬಿಟ್ಟು ಬಂದಿದ್ದೆ, ನೈಟ್ ಬಾಡಿ ಗಾರ್ಡ್ ಕೆಲಸಕ್ಕೆ ಹೋಗ್ಬಿಟ್ಟು ಬಂದು ಮಲಗಿದ್ದೆ. ಬಂದು ಮಲಗ್ತಾ ನೋಡಿದಾಗ ಆಮೇಲೆ ಎದ್ದು ನೋಡ್ತೀನಿ ಕೆಲಸ ಬಿಟ್ಟು ಬಂದು ಮಲಗಿದ್ದೆ. ಆಮೇಲೆ ಚೆಕ್ ಮಾಡಿ 2,000 ಕಳಿಸಿದ್ಲು. ಆಮೇಲೆ ಅವ್ರ ತಮ್ಮ ಫೋನ್ ಮಾಡಿಬಿಟ್ಟು 1,000 ಕಳಿಸಿದ್ದಾಳೆ ಅವ್ರು ಕೆಲಸ ಮಾಡೋನಿಗೆ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಅವನಿಗೆ 3,000 ಕಳಿಸ್ಬಿಟ್ಟು ಹೋಗ್ಬಿಟ್ಟು ನಿನ್ನೆ ಬಂದಿದ್ದಾಳೆ. ಈತನ ಹತ್ತಿರ ಹಣ ಕಳಿಸಿರೋದಕ್ಕೆ ಸಾಕ್ಷಿ ಇದೆ, ದಾಖಲೆ ಇದೆಯಂತೆ. ಈತನ ಪ್ರಕಾರ ಈತನ ಹೆಂಡತಿಯ ಮನೆಯವರೇ ಸಪೋರ್ಟ್ ಮಾಡ್ತಿದ್ದಾರೆ. ಇವತ್ತೊಂದು ದಿವಸ ಕಳ್ಸೋ, ಆಮೇಲೆ ಕಳ್ಸೋದು ಬೇಡ, ನಾವು ಸೋಮವಾರ ಊರಿಗೆ ಹೋಗೋಣ, ಇದೇನು ತೀರ್ಮಾನ ಮಾಡ್ಬಿಟ್ಟು ನೀನು ನಾನು ಬೇಕಾದರೆ ಇರೋ, ಅವ್ನು ಇಷ್ಟಪಟ್ಟಿದ್ಯಾ ಹೋಗ್ಬಿಟ್ಟು ಹೇಳ್ಬಿಟ್ಟು ಹೋಗು. 4 ಜನ ಜೊತೆ ಮದುವೆಗೆ 4 ಜನಕ್ಕೆ ಹೇಳ್ಬಿಟ್ಟು ಹೋಗು. ಈಗ ನಾನು ಬೆಂಗಳೂರಿಗೆ ಕರ್ಕೊಂಬಂದ್ಬಿಟ್ಟು ನಾನು ಈ ಗಂಡನ ಜೊತೆ ಹೋಗಿದ್ದಾಳೆ ಅಂತ ಹೇಳಿದ್ರೆ, ಈಗ ಗಂಡನ ಜೊತೆ ಬಂದ್ಬಿಟ್ಟು ಫ್ರೆಂಡಿಗೆ ಗಂಡನೇ ಅಡ್ಜಸ್ಟ್ ಮಾಡಿದ ಅಂತ ಊರು ತುಂಬ ಹಬ್ಬಿಸ್ತಾರೆ. ಅವ್ರ ಅಪ್ಪ ಅಮ್ಮ ಕರೆದ್ರೆ ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಅವ್ನಿಗೆ ಕೊಟ್ಟಿದ್ದೀವಿ ಅವನು ಇಷ್ಟ ಅಂತಾರೆ. ನನಗೆ ಗೊತ್ತಿಲ್ದಂಗೆ ಅವ್ರ ಅಮ್ಮ ನಾವು ಊರಿಗೆ ಕರ್ಕೊಂಡು ಹೋದ್ರೆ ಸರ್, ಗೊತ್ತಿಲ್ದಂಗೆ ಬೆಂಗಳೂರಿಗೆ ಕರ್ಕೊಂಬಂತ ಅವ್ರ ಅಮ್ಮ. ಇದೆಲ್ಲ ನೋಡಿದ್ರೆ ಅವ್ರ ಅಮ್ಮಂದೇ ಸಪೋರ್ಟ್ ಐತೆ ನನಗೆ ಅನಿಸ್ತೈತೆ. ಈ ಮಗಳು ತಪ್ಪು ಮಾಡಿದ್ರೆ ಯಾವುದೇ ಅಪ್ಪ ಅಮ್ಮರು ಓಡಿ ಬರ್ತಾರೆ. ಬಿದ್ರೆ ನಮ್ಮ ಮನೆ ಆಕಳ ಇದ್ದಾವೆ, ಹಾಲು ಕರಿ ಸುಳ್ಳು ಹೇಳ್ತಾರೆ ಸರ್ ಯಾರಾದರೂ. ಹೀಗೆ ಹೇಳೋ ಗಂಡ ನಿತೀಶ್ ಅವರದ್ದು ಒಂದೇ ಮಾತು, ನಾನು ಬೇಡ ಅಂದರೆ ಬೇಡ, ಡಿವೋರ್ಸ್ ಕೊಡ್ಲಿ, ನನಗೆ ಗಂಡ ಬೇಕಿಲ್ಲ ಅಂತ ಬರೆದು ಕೊಡ್ಲಿ ಅಂತಾರೆ. ಹೆಂಡತಿ ಬರೆದು ಕೊಟ್ಟಿದ್ದಾಳೆ. ನನಗೆ ನ್ಯಾಯ ಬೇಕು ಸರ್, ಅವಳು ಊರಿಗೆ ಬರಬೇಕು, ಅವಳು ಡೈವರ್ಸ್ ಕೊಡಲಿ. ಗಂಡ ಬೇಡ ಅಂದರೆ ಬೇಡ, 4 ಜನಕ್ಕೆ ಹೇಳ್ಬಿಟ್ಟು ಬರಬೇಕು. ನನ್ನ ಮೇಲೆ ಕೆಟ್ಟ ಹೆಸರು ಯಾಕೆ ಬರಬೇಕು? ಅವಳು ತಪ್ಪು ಮಾಡಿದ್ರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು. ನಂದು ಏನಾದ್ರು ತಪ್ಪಿದ್ರೆ, ನನ್ನ ಗಂಡ ತಪ್ಪು ಮಾಡಿ ನಾನು ಜೈಲಿಗೆ ಹಾಕ್ಸ್ಲಿ, ನಾವು ಒಕ್ಕಿದ್ದೆ. ನಾನು ಏನೋ ತಪ್ಪು ಮಾಡಿಲ್ದಂಗೆ ಅವಳು ಎಲ್ಲೋ ಹೋಗ್ಬಿಟ್ಟು ಯಾವನ ಜೊತೆ ರಾತ್ರಿ ಬಂದ್ಬಿಟ್ಟು ಮದುವೆ ಅದನ್ನು ಇದ್ರೆ ಇನ್ನೊಬ್ಬನ ಜೊತೆ ಹೋದ್ರೆ ನಾವು ಹೆಂಗೆ ತಡ್ಕೊಂಡಿರ್ಬೇಕು? ಆಕೆ ಬರಲಿಲ್ಲ ಅಂದರೆ ನಾನು ನಮ್ಮ ಅಮ್ಮ ಎಲ್ಲರೂ ಎಷ್ಟ ಕೂಡ ಸತ್ಬಿಟ್ಟು ಆಕೆ ಚೆನ್ನಾಗಿರಲಿ ಅವನ ಜೊತೆಗಾರ. ಇದು ಕಣ್ಣಾಗಿ ನೋಡೋಕ್ಕಿಂತ ಸಾಯೋದೇ ಬೆಸ್ಟ್ ಅಲ್ಲ ಸರ್. ಏನಾರು ಹೇಳಿದ್ರೆ ಗಂಡ ಗಂಡ ಕ್ಯಾಮ್ರಾ ಹಾಕ್ಬೇಕಷ್ಟೇ. ಕೆಲ್ಸಕ್ಕೆ ಹೋಗೋಕ್ಕಾರೆ ಕ್ಯಾಮ್ರಾ ಹಾಕ್ಬಿಟ್ಟು ಅಲ್ಲಿ ಮೊಬೈಲ್ ನೋಡ್ತಾ ಇರ್ಬೇಕು. ನನ್ನ ಹೆಂಡತಿ ಎಲ್ಲೋ ಎಲ್ಲಿ ಬರ್ತಾಳೆ ಅಂತ ನೋಡ್ಬೇಕಷ್ಟೇ ನಾವು. ಇನ್ನೇನು ಮಾಡೋಕ್ಕಾಗುತ್ತೆ? ಗಂಡನ ಪ್ರಕಾರ ಹೆಂಡತಿ ಆತನ ಗೆಳೆಯನ ಜೊತೆ ಓಡಿ ಹೋಗಿದ್ದಾಳೆ. ಹೆಂಡತಿಯ ಪ್ರಕಾರ ಆಕೆ ಓಡಿ ಹೋಗಿಲ್ಲ, ಸಪರೇಟ್ ಆಗಿ ಬದುಕ್ತಾ ಇದ್ದಾರೆ. ಒಟ್ನಲ್ಲಿ ಗಂಡ ಹೆಂಡತಿ ಜೊತೆಯಲ್ಲಂತೂ ಇಲ್ಲ. ಸಂಬಂಧಗಳಿಗೆ ಬೆಲೆ ಇಲ್ವಾ? ಗಂಡನಿಗೆ ಬೆಲೆ ಇಲ್ವಾ? ಒಟ್ನಲ್ಲಿ ಗಂಡಸರ ಪಾಡೆ ಇಷ್ಟು, ಗಂಡಸರಿಗೆ ನ್ಯಾಯ ಸಿಕ್ಕಲ್ಲ ಅಂತಿದ್ದಾರೆ ನಿತೀಶ್. ದುರಾಸೆಯೇ ದುಃಖಕ್ಕೆ ಮೂಲ, ಇದು ಗಾದೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅನ್ನೋದು ನಂಬಿಕೆ. ಈ ಎರಡೂ ಗಾದೆಗಳಿಗೆ ತಕ್ಕಂತ ಒಂದು ಸ್ಟೋರಿ ಹೇಳ್ತೀವಿ.